ಇವತ್ತು ನಾವು ಆಡುಕಳೆ ಅನ್ನೋ ನಿಪ್ಪಟ್ಟನ್ನ ತಿಂತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಅಲ್ವಾ? ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ ಅವರು? ಇಲ್ಲ, ಇಲ್ಲ ಸುಮ್ಮನೆ ಇದು, ಬಟ್ ನನ್ಗೆ ಇಷ್ಟ. ಚೆನ್ನಾಗಿದೆ ಅದು, ಕ್ರಿಸ್ಪಿ ಆಗಿ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ? ಅದಕ್ಕೆ ಅದಕ್ಕೆ ಮೇಲೆ ಕ್ಯಾರೆಟ್ ತುರಿ, ಈರುಳ್ಳಿ ಅದೆಲ್ಲ ನಿಪ್ಪಟ್ಟು ಮಸಾಲ ಸಾರಿ ಮಸಾಲ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದೆಲ್ಲ ಎಕ್ಸ್ಪರ್ಟ್ ಶ್ರುತಿ ಅವ್ರು ಮಾಡ್ತಾರೆ. ಓ ನಾನಲ್ಲಪ್ಪ, ಸರು. ಈಗ ಟ್ರೈ ಮಾಡ್ಬಿಡೋಣ. ಮಾಡೋಣ. ಸರು ಹೇಳಿ ಮಾಡ್ಬಿಡ್ತಾರೆ ಪಟ್ಟ ಅಂತ. ಮಾಡೋಣ. ಏನೇನ್ ಬೇಕು? ನಿಪ್ಪಟ್ಟು ಮಸಾಲ, ಕಡಲೆ ಬೀಜ ಇದೆ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಪುದೀನ ಚಟ್ನಿ, ಒಂದು ಟೊಮೆಟೊ ಚಟ್ನಿ ಎಲ್ಲ ಇದೆ. ಈಗ ಮಾಡ್ಬಿಡೋಣ ಬನ್ನಿ. ಓಕೆ. ನಿಪ್ಪಟ್ಟು ತಿನ್ನಿ ಅಂತ ಕೊಟ್ಟೆ, ನಿಪ್ಪಟ್ಟು ಮಸಾಲ ಮಾಡ್ಬೇಡ ಅಂದ್ರು. ಬನ್ನಿ ಮಾಡೋಣ. ಅದನ್ನ ನೀವೇ ಐಡಿಯಾ ಕೊಟ್ಟಿದ್ದು. ಬರೀ ನಿಪ್ಪಟ್ಟು ಬದಲು ಸರು ಇದು ನಿಪ್ಪಟ್ಟು ಮಸಾಲ ಐಡಿಯಾನಾ? ನಾವು ನಿಪ್ಪಟ್ಟು ಕೋಡುಬಳೆ ಅಡ್ವರ್ಟೈಸ್ಮೆಂಟ್ ಕೊಟ್ವಿ, ತೋರಿಸ್ತೀನಿ ಮತ್ತೆ. ಆಡುಕಲೆ ಕೋಡ್ಬಳೆ ತಿನ್ನಿ, ಆಡುಕಲೆಯವರು ನಿಪ್ಪಟ್ಟು ತಿನ್ನಿ ಅಂತ. ಚೆನ್ನಾಗಿರುತ್ತೆ, ನಿಮಗೆ ಗೊತ್ತಿರೋರು ಅಂತಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ, ಇಷ್ಟ ಆಯ್ತು ಅಂದ್ವಿ. ಅದಕ್ಕೆ ಇವಾಗ ರೆಸಿಪಿ ನಿಪ್ಪಟ್ಟು ಮಸಾಲ. ಓ ಸೂಪರ್. ಅಡುಕೋಳೆ ನಿಪ್ಪಟ್ಟ, ಅಡುಕೋಳೆ ನಿಪ್ಪಟ್ಟು ಮಸಾಲಾನ ಮಾಡ್ತಿರೋರು ಶ್ರುತಿ ಹಾಗೂ ಸರಸ್ವತಿ. ಅಲ್ಲಿದ್ದಾವು. ಹೊಟ್ಟೆ ನೋವು ಇರೋರು ತಿನ್ನಂಗಿಲ್ಲ ಅನ್ಸುತ್ತೆ. ಇಲ್ಲಪ್ಪ ನಿಜ, ಹೊಟ್ಟೆ ನೋವು ಇರೋರೆಲ್ಲ ನಿಪ್ಪಟ್ಟು ತಿನ್ನಬಾರ್ದು. ಏನ್ ಸ್ಪೆಷಲ್ ಇವತ್ತು ಅವ್ರ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇದು ಕಲರ್ ಡ್ರೆಸ್ ಕೋಡ್. ಎಸ್. ಹಾಗಾಗಿ ಇವಾಗ ಹೇಳಿಯಪ್ಪ. ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದನ್ನೇ ನಾವು ಇದಕ್ಕೆ ಕಾಂಗ್ರೆಸ್ ಕಡ್ಲೆ ಬೀಜ ಅಲ್ವಾ ಸರ್ ಹಾಕೋದು? ಕಾಂಗ್ರೆಸ್ ಕಡ್ಲೆ ಬೀಜ ತಾನೆ? ಇಲ್ಲ ಎಂತ ಹಾಗೆ ಕೂತ್ಕೊಳಕಾಗತ್ತಾ? ನಮ್ಮ ಹತ್ರ ಏನಿದೆಯೋ ಅದನ್ನೇ ರೆಡಿ ಮಾಡ್ಕೊಂಡು ಚಾಟ್ ಮಾಡ್ಕೋಬೇಕು, ತಿನ್ಬೇಕು ಅಷ್ಟೇ. ಓಕೆ. ಶ್ರುತಿ ಈರುಳ್ಳಿ ಹಾಕ್ತಾ ಇದಾರಾ? ಫಸ್ಟ್ ಕೆಚಪ್ ಹಾಕ್ಬೇಕು. ಹಾಕಿ ಮೇಲೆ ಹೆಂಗೆ ಸೌತೀರಾ? ಆಕ್ಚುಲಿ ಬೇಡ, ಜಾಸ್ತಿ ಏನಂದ್ರೆ ಸ್ವಲ್ಪ ಇದೆಯಲ್ಲ, ರೋಸ್ಟೆಡ್ ಆಗಿ ಮಸಾಲ ಹಾಕಿರ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವ್ದದು? ಇದು ಸಂಜಯ್ ಅವ್ರದ್ದು ಯೂಸ್ ಮಾಡ್ತಾ ಇದೀವಿ ಕಡಲೆ ಬೀಜ. ಚೆನ್ನಾಗಿದ್ಯಾ? ಕಡಲೆ ಬೀಜ ಇಷ್ಟ. ಟೈಮ್ ಪಾಸ್ ಕಡಲೆಕಾಯಿ ಮಸಾಲ, ಟೈಮ್ ಪಾಸ್ ಕಡಲೆ, ಬಡವರ ಬಾದಾಮಿ. ಅದು ಏನ್ ಕಡಿಮೆ ಇಲ್ಲ ಬೆಲೆ ಅಲ್ವಾ ಶ್ರುತಿ? ಬಡವರ ಬಾದಾಮಿಗೂ ಒಳ್ಳೆ ಬೆಲೆನೇ ಇದೆ. ಒಳ್ಳೆ ಬೆಲೆ. ನಮ್ ಕಡೆ ಎಲ್ಲ ಬೆಳಿತೀವಲ್ಲ. ಇವರು ಈಗ ಸಾವ್ಕಾರ್ ಶ್ರುತಿ. ಕ್ಯಾಶ್ ಕ್ರಾಪ್ ಅದಂತ ಅಷ್ಟೇ ಅಲ್ಲ, ಆಕ್ಚುಲಿ ರೈತರಿಗೆ ಬೆಲೆ ಸಿಗಲ್ಲ, ಬ್ರೋಕರ್ಗಳು ಬೆಲೆ ಸಿಗೋದು. ಖಂಡಿತ. ನಮ್ ತಮ್ಮ ಹೇಳ್ತಿರ್ತಾನೆ, ಅವ್ರಿಗೆ ಬೀನ್ಸಿಗೆಲ್ಲ ಬೀನ್ಸ್ ಬೆಳೆದ್ರೆ ಒಂದೊಂದು ಚೀಲಕ್ಕೆನೆ ಬರೀ 400 ರೂಪಾಯಿ ಕೊಡ್ತಾರೆ. ಇಲ್ಲೆಲ್ಲ ಕೆಜಿಗೆ 100 ರೂಪೀಸ್ ಇರುತ್ತೆ. ದಲ್ಲಾಳಿಗಳು, ಬ್ರೋಕರ್, ಅವ್ರಿಗೇನೆ ಜಾಸ್ತಿ ವ್ಯಾಲ್ಯೂ ಇವಾಗ. ಬೆಳೆಯೋರ್ಗೂ ಇಲ್ಲ, ತಿನ್ನೋರ್ಗೂ ಇಲ್ಲ. ತಿನ್ನೋರ್ಗಿದ್ಯಪ್ಪ. ತಿನ್ನೋರಿಗೆ ಬೆಲೆ ಅಲ್ಲಪ್ಪ, ತಗೋತೀವಿ, ಲಾಭ ಇಲ್ಲ ಅವ್ರಿಗೆ. ಹೌದು. ಇವಾಗ ನಾವ್ ಯಾಕಿದ್ರ ಜೊತೆ ಒಂದ್ ಟೀ ಮಾಡ್ಕೊಂಡು ಕುಡಿಬೇಕು. ಶ್ರುತಿ ಬಿಟ್ರೆ ನನಗೆ ಟೀ ಕಾಫಿ ತುಂಬಾ ಇಷ್ಟ. ಹೌದಾ? ಕಾಫಿ ಇಷ್ಟ. ನೀವು ಕೊಡಗುನವರು ಅಂದ್ರೆ ಕಾಫಿ ಪ್ರಿಯರ್ ಅಲ್ವಾ? ನಾನು ಬಾಂಡ್ ಟು ಹಾಸನ್ ಅಲ್ವಾ, ನಮ್ಮ ಹಾಸನ್ ಬನ್ನಿ ಟೀ ಅಂತ ಸಿಕ್ಕಾಪಟ್ಟೆ ಕುಡಿತಾರೆ. ಹಂಗಿದ್ರೆ ನಾನು ಟೀನೆ ಆಕ್ಚುಲಿ ಜಾಸ್ತಿ ಕುಡಿಯೋದು. ಒಂದ್ 5 ನಿಮಿಷ ಕ್ವಿಕ್ ಆಗಿ ಟೀ ಮಾಡ್ಬಿಡೋಣ ಹಾಗಾದ್ರೆ. ಬೇಡ ಸುಮ್ಮನೆ, ನಾನು ಟೀ ಕುಡಿಯಲ್ಲ. ಸರುನ್ ಕುಡ್ಸಿ ಸವಾಸ ದೋಷದಿಂದ ಸರು ಕೆಟ್ಟರು ಅಂತ ಕುಡ್ಸಿ ಸರುನ ಹಾಳು ಮಾಡೋದು. ಇವಾಗ ಭೈರಪ್ಪನ ಅವ್ರದ್ದು ಬುಕ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಟೀ ಓಕೆ ಅಂದ್ರೆ ಮಾಡ್ಬಿಡ್ಲಾ? ಮಾಡಿ 2 ನಿಮಿಷ ಟೀ ಮಾಡ್ತಾರೆ. ಅಲ್ಲಿವರೆಗೂ ನಾವೊಂದು ಟೇಸ್ಟ್ ನೋಡೋಣ. ಬ್ರೇಕ್ ಅಲ್ಲ, ಇದು ಹಾಕಿ ಮಿಕ್ಸರ್ ಹಾಕಿ. ಇಷ್ಟೇನಾ? ಕೆಚಪ್, ಈರುಳ್ಳಿ, ಕ್ಯಾರೆಟ್ ಹಾಕಿದ್ರೆ ನಿಪ್ಪಟ್ಟು ಮಸಾಲ ರೆಡಿ. ನೀನು ಇವ್ರಿಗೇನೋ ಮಿಕ್ಸರ್ ಬೇಕಂತೆ ಅಲ್ಲ, ಅದಕ್ಕೆ ಹಾಕ್ಬಿಟ್ಟಿನ ಇದು ಇಟ್ಟಿರ್ತೀನಿ. ಇರಿ ಚಿನ್ನ. ಏನಪ್ಪ ಇವ್ರು ಬರೀ ತಿನ್ನೋದೇ ಕೆಲಸನ ಅನ್ಕೋಬೇಕು. ಬನ್ನಿ ಏನಿದೆ ಲೈಫ್ ಅಲ್ಲಿ, ತಿಂತಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುತ್ತುವನ್ನ ನೀಡೋಕೆ ಬಗಸೆ ನೀರು, ಏನದು ತುತ್ತುವನ್ನ ತಿನ್ನೋಕೆ, ಬಗಸೆ ಕುಡಿಯೋಕೆ. ಇದಕ್ಕೆ ಬೇಕು ಅಂದ್ರೆ ಲೆಮನ್
ಲೆಮನ್ ಹಿಂಡ್ಕೊಂಡ್ಬಿಟ್ಟು ಕೊಡಬಹುದು. ಲೆಮನ್ ಇದೆ, ಅವರೇ ಸುಮ್ಮನೆ ಕೂತಿದ್ದಾರೆ. ಇಲ್ಲ ಒಂದ್ ನಿಮಿಷ, ಲೆಮನ್ ಇದೆ, ಕೊತ್ತಂಬರಿ ಇದೆ, ಮಿಕ್ಸ್ ಮಾಡಿದ್ದಾರೆ. ಈಗ ಹಾಕ್ಬಿಡ್ತೀನಿ. ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು main. ಕುಡಿಯಪ್ಪ, ಒಂದು ಟೇಸ್ಟ್ ಮಾಡೋಣ. ನನ್ನ ಹೊಟ್ಟೆಗೆ ಹೋಗ್ಬೇಕಿತ್ತು, ಅವ್ರ ಹೊಟ್ಟೆ ತುಪ್ಪ ಇದೆ. ಈ ತುಪ್ಪದಲ್ಲಿ ನನ್ನ ಹೆಸರು ಬರ್ದಿತ್ತು. ಹ್ಮ್ ಸ್ಕೂಲಲ್ಲಿ ಹೋಗಲ್ವೇನೆ ನೀನು? ಸೂಪರ್ ಅಪ್ಪ, ಚೆನ್ನಾಗಿದೆ. ಒಂದೇ ತಿನ್ನು, ಏನನ್ನಲ್ಲ ನಾನು. ಸರು ಒಂದೇ ಈರುಳ್ಳಿ ಇನ್ನೊಂಚೂರು ಹಾಕಿ, ಚೆನ್ನಾಗಿದೆ. ಒಂದೇ ಫುಲ್ ಹಾಕ್ಬಿಡಿ ಒಳಗೆ. ಒಟ್ಟಿಗೆ ಫುಲ್ ತಿನ್ಬಾರ್ದು, ತುರುಕ್ಬಿಟ್ರೆ ಗಟ್ಟಿ ಇದೆ. ತಿನ್ನು ಹೋಗ್ಲಿ, ಏನಾಗಲ್ಲ. ಈರುಳ್ಳಿ ಹಾಕಿ ಚೆನ್ನಾಗಿರುತ್ತೆ ಇನ್ನೊಂಚೂರು. ಬಿಡಿ ಅತ್ಲಾಗ ಮೇಲೆ. ಎಲ್ಲ ಸೂಪರ್ ಆಗಿದೆ ಅಪ್ಪ. ಚಾಟ್ ಮಸಾಲ. ಕೊತ್ತಂಬರಿ ಸೊಪ್ಪು ಮುಗಿಸ್ಬೇಕಿರಿ. ಥೂ, ಇವ್ರು ಏನಪ್ಪ ಇವ್ರು. ಸಾರಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇವತ್ತು ನೋಡಿ, ಕೊತ್ತಂಬರಿ ಸೊಪ್ಪು, ಓಕೆನಾ, ಲೆಮನ್ನು ಸ್ವಲ್ಪ ಹಿಂಗೆ ಹಿಂಡ್ಬಿಟ್ರೆ ಅದೇ ಅವರ ಪಿತೃಪಕ್ಷದ ಯಾವುದೋ ಇದ್ದಾರೆ ಉಮಾಶ್ರೀ ಡೈಲಾಗ್ ಇದೆಯಲ್ಲ, ಕೋತಿಗಳು ಕೋತಿಗಳು ಏನು ಹಿಂಗೆ ಹಿಂಡ್ಬಿಟ್ಟು ಹಿಂಗೆ ಕುಡಿದ್ಬಿಟ್ರೆ ಅದೇ ಅವ್ರ ಅಮ್ಮನ ಪಿತೃಪಕ್ಷದ ಪಿಂಡ. ಅವ್ರ ಅಮ್ಮನ ಪಿತೃಪಕ್ಷದ ಪಿಂಡದ ತರ. ಬನ್ನಿಪ್ಪ, ನಿಜ. ಹೌದಾ? ಏನಪ್ಪ ಹಿಂಗೆಲ್ಲ ಡೈಲಾಗ್ ಬಾಯ್ ಆಟ್ ಮಾಡ್ಕೊಬಿಟ್ಟಿದ್ದೀರಾ? ನಮ್ಮ ಉಮಾಶ್ರೀ ಅಮ್ಮ ಹೇಳಿರೋ ಡೈಲಾಗ್ ಇದು. ಮೂವಿ ಎಷ್ಟು ಚೆನ್ನಾಗಿದೆ, ಕೋತಿಗಳು ಎಷ್ಟು ಸಲ ನೋಡಿದ್ರೆ ಬೇಜಾರಾಗಲ್ಲ. ಸಾಕಪ್ಪ, ನುಚ್ಚಿದೆ ಬಿಡಿ. ಹಾಕಿ ಇದರಲ್ಲಿ. ಏನಪ್ಪ ಇಷ್ಟೊಂದು ಚೆನ್ನಾಗಿ ಮಾಡ್ಬಿಟ್ರು. ಕೆಚಪ್ಪು ಹಂಗೆ ಮಾಡಿ. ಅದೇ ಇದು ಸಿಗುತ್ತೆ ನೋಡಿ, ಅದು ಹೆಸರು ಗೊತ್ತಿಲ್ಲ. ಅದ್ರ ಮೇಲೆ ಎಲ್ಲ ನೀವು ಇದೇ ತರ ಹಾಕ್ಬಿಟ್ಟು ಇವ್ರು ಮಾಡಿದ್ದು ಸೌತೆಕಾಯಿ ಏನೋ ಮಾಡಿದ್ರಲ್ಲ ಅದ? ಅಲ್ಲ, ಅದೇನೋ ಅಂಗಡಿಲೇ ಸಿಗುತ್ತೆ. ಅದು ಹೆಸರೇನು? ಪೊಟ್ಯಾಟೋ ರೌಂಡ್ ರೌಂಡ್ ನ್ಯಾಪಸ್ಸು. ಅದ ಅಂಗಡಿಗೆ ಸಿಗತ್ತ, ಅದು ಚೆನ್ನಾಗಿರುತ್ತೆ. ಹುಳಿ ಇಷ್ಟ, ಹಂಗೆ ತಿಂತಿದ್ದೆ. ನೋಡ್ಕೊಂಡೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಂತ. ಇದ್ರೆ ಇದಕ್ಕೆ ಸೇಮ್ ಇದನ್ನೇ ಹಾಕಿ ಮಾಡೋದು. ಸ್ವಲ್ಪ ಆಚೆ ಬೀಳುತ್ತೆ ಸಲಮ್ಮ. ಸಾಕು, ಸಾಕು ಸರು. ಹುಳಿ ಹುಳಿ ಅನ್ಸತ್ತದ. ಆಮೇಲೆ ಲೆಮನ್ ಹಿಂಡುತ್ತೇನೆ ರೀ. ಹಿಂಡಿದ್ರಾ? ಅವಳ್ಗೊಂಡು ಡ್ರೆಸ್ ತರ್ಬೇಕಾನೆ ಪಾಪ. ಜಾಜಿಗೆ ಅದಲ್ಲ, ಒಂದು ಪ್ಯಾಂಟು ಟೀ ಶರ್ಟು ಇದೆಯಲ್ಲ ಬ್ಯಾಗಲ್ಲಿ. ಬೇಕಾ? ಅಲ್ಲ, ಅವಳದು ಪಾಪ ಲಂಗಾನೆ ಹಾಕೋಬೇಕು. ಅದೇನೇಪ ಮಾಮೂಲಿ ಹಾಕೊಂತಾಳ, ಹಾಕೊಳ್ಳೋದಿಲ್ಲ. ಸ್ಕೂಲ್ಗೆ ಕ್ರೇಜ್ ಅಲ್ಲಿ ಹಾಕೊಂಡು ಹೋಗ್ಬಿಡ್ತಾಳೆ. ಹೌದಾ? ಶ್ರುತಿ ಎಲ್ಲ ಎಸ್ಬಿಡ್ತಾಳೆ. ಬನ್ನಿಲೆ, ಹಾಗೆ ಬನ್ನಿ. ಸುಮ್ಮನೆ ಕ್ರೇಜ್ ಆಮೇಲೆ ಇದೇನು ಕಟ್ಕೊಳಲ್ಲ ಅಲ್ವಾ? ಇಲ್ಲ ಇಲ್ಲ ಕಟ್ಕೊಳ್ಳಲ್ಲ. ಬನ್ನಿ, ಕೈ ಇಟ್ಕೊಂಡಿದ್ದಾರೆ ನಿಮ್ ತಿನ್ಸಕ್ಕೆ. ತಿನ್ಕೊಂಡು ಹೋಗಿ ಬನ್ನಿ. ಮಕ್ಕಳು ಹಂಗಿಂಗ್ ಮಾಡಿ ಹಿರಿಯಪ್ಪ ಅವ್ರು ಇದಾಗ್ತಿದ್ದಾರೆ. ಬಾಯಿಗೆ ತುತ್ತಕೊಂಡು ಹೋಗಿ, ಏನಾಗಲ್ಲ. ತಕೊಂಡು ಹೋಗಿ ಬನ್ನಿ. ಸರು ಬಿಡಲ್ಲ ಇಲ್ಲಾಂದ್ರೆ ನಿಮ್ಮನ್ನ. ಬಾರೆ ಚಾಚಿ, ಬೇಕೇನೆ? ಮುಗಿಸ್ಬಿಡ್ತಾಳೆ. ಬೇಕೇನೆ? ಬಾರೆ. ಚಿಕ್ಕದಾಗಿ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ. ನಿಪ್ಪಟ್ಟು ಮಸಾಲ. ಕಾಂಗ್ರೆಸ್ ಕಡಲೆ ಬೀಜ ಇದ್ರೆ ಸಾಕು. ಅದೇ ಮೇನು. ನೋಡಿ ಚಟ್ನಿಗಳಂತೂ ನಿಮ್ಮನೇಲಿ ಇದ್ದೇ ಇರುತ್ತೆ ಫ್ರಿಜ್ ಅಲ್ಲಿ. ನಿಪ್ಪಟ್ಟು ಅಂತ ನಿಪ್ಪಟ್ಟೆ ಬೇಕು ಅಂತಿಲ್ಲ, ಹಪ್ಳಾಗೂ ಮಾಡ್ಕೋಬಹುದು. ನಿಪ್ಪಟ್ಟು ನೋಡಿ ಚೆನ್ನಾಗಿದ್ದಾವೆ, ಅದಕ್ಕೆ ಟೇಸ್ಟ್ ಕೊಡ್ತಾ ಇದೆ. ಕೆಲವೊಂದು ಗಟ್ಟಿ ಗಟ್ಟಿ ಇರತ್ತಪ್ಪ. ಸರ್ ನಿಪ್ಪಟ್ಟು ಈರುಳ್ಳಿ ಬಾಯಿ ಹುಕ್ಕದ ಈರುಳ್ಳಿ ಅದೇ ಟೇಸ್ಟ್. ಅದಕ್ಕೆ ಈರುಳ್ಳಿ ಇರ್ಬೇಕು. ಪುದೀನ ಚಟ್ನಿ ಒಂದು ನಾವೇ ಬೇಡ ಅಂದ್ವಿ ಅರ್ಜೆಂಟಿಗೆ. ಇವ್ರು ಮಾಡ್ತೀನಿ ಅಂದ್ರೆ ಸರ್ ಅವ್ರು ಮಾಡ್ಬಿಡ್ತಾರಪ್ಪ, ಪಟ್ಟಂತ ಮಾಡ್ಬಿಡ್ತಾರ ಅವ್ರು. ಎಷ್ಟು ಪಟ್ಟಂತ ಮಾಡ್ತಾರೆ ನಂತರ ಸ್ವಲ್ಪ ಗಡಿಬಿಡಿ ಆಗುತ್ತೆ ನನ್ಗೆ. ಇಲ್ಲ ಮಾಡ್ತೀರಪ್ಪ, ಮಾಡ್ತೀನಿ. ಇವೆಲ್ಲ ಹೆಚ್ಕೊಟ್ಬಿಡ್ತೀನಿ ಒಂದೊಂದ್ಸಲ ಗಡಿಬಿಡಿ ಅದೇ ಮೇನಲ್ಲ ಕಟ್ ಮಾಡ್ಕೊಡೋದು. ಅದ್ ಮಾಡ್ಬಿಡ್ತೀನಿ. ಕಟ್ ಮಾಡಿರೋದಿದ್ರೆ 5 ನಿಮಿಷನೂ ಬೇಡ ಅಲ್ವಾ? ನೀವು ಹೇಳಿದ ಚಟ್ನಿ ಚೆನ್ನಾಗಿದೆ. ನೆಕ್ಸ್ಟ್
ಚಾಮದಲ್ಲಿ ವೆಜ್ ರೆಸಿಪೀಸ್ ಮಾಡ್ಬಿಡ್ತೀವಿ ಹೌದು ತುಂಬಾ ಆಮೇಲೆ ನಾನ್ ವೆಜ್ ದೊಂದು ಮಾಡ್ಬೇಕು KFC-ದು ಚೆನ್ನಾಗಿದೆ ಮಾಡಿದಾರಪ್ಪ. ಹೌದಾ ಯಾವುದು KFC ಮೊನ್ನೆ ಮಾಡಿದೆ ನಿಮ್ ಮನೆಯಿಂದ ಹೋದ್ವಲ್ಲ ಅವತ್ತು. ರೋಲ್ ಮಾಡ್ತೀವಿ ಅದೊಂದು ನಂಗೆ ಮೈಸೂರಲ್ಲಿ ಹೇಳ್ಕೊಟ್ರು ಟ್ರೈ ಮಾಡಿ ಬ್ರೆಡ್ ಇರುತ್ತಲ್ಲ ಇದು ನೋಡಿ ಹಿಂಗಿರುತ್ತೆ, ಇದನ್ನ ಹಿಂಗ್ ಮಾಡಿ ಅದೇ ಗೊತ್ತಾಯ್ತು. ಅದೇ ನಮ್ದು KFC-ದು ಮಾಮೂಲಿ ಅದು. ಇದನ್ನ ಮಾಡ್ಸಿರ್ತೀರಿ ಅವ್ರ ಕಡೆ. ಶ್ರಾವಣ ಮುಗಿದ್ಮೇಲೆ ನಿಮ್ದು ಈಗಿಲ್ಲ ಈ ಮಾಸ. ನನ್ಗೆಲ್ಲ ಕ್ಲೀನ್ ಮಾಡಿಸ್ಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ನನ್ನ ಕೈಲಿ ಆಗಲ್ಲ. ಸ್ಕ್ರಬ್ಬರ್ ತರಿಸಿದೀನಿ, ಒಂದ್ ರೌಂಡ್ ಸ್ಕ್ರಬ್ಬರ್ ಎಲ್ಲ ಕ್ಲೀನ್ ಮಾಡ್ಸೋಣ ಅಂತ. ನಾವು 4 ಹೋಮ ಆಗೋಯ್ತು ಮಾಡಿಸಿದ್ದು, ಅದು ಜಾಸ್ತಿ ಹೊಗೆ ಆಗಿ ಸ್ವಲ್ಪ ಬಿಮ್ಮಾಗಿದೆ. ತಿನ್ನಿ ಶುದ್ಧಿ ಸ್ಪೂನಲ್ಲಿ ತಿನ್ನಿ, ಹಿಂಗೆ ಕೈಯಲ್ಲಿ ಹಾಕಿ ಅಂದ್ರೆ ಬಿಡಿ ತಿನ್ಸ್ಬೇಕಾ ಬಾಯ್ಲಿ ಹಾಕ್ತಾರೆ. ಇದ್ಬೇಕಾ ನೋಡಿ ಹಾಕ್ಬಿಡಿ. ನಾವಿಬ್ರು ಡಿಸ್ಕಷನ್ ಮಾಡೋ ಅಷ್ಟರಲ್ಲಿ ಲೆಮನ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಟ್ಟಿದ್ದಾರೆ.